ದೊಡ್ಡವರು ಬೇಕಿತ್ತು. ಏನ್ ವಿಷಯ? ರುದ್ರೇಗೌಡ್ರಿಗೆ ಮದುವೆ ಮಾಡಿಸ್ಬೇಕು. ಏನು ನಮ್ಮ ಪೈಲ್ವಾನ್ಗೆ ಮದ್ವೆನಾ? ಓ, ಇವಳಿಗೆ ಇನ್ನೂ ಮಗಂಗ್ ಮದ್ವೆ ಮಾಡೋ ಹುಚ್ಚು ಬಿಟ್ಟಿಲ್ವಾ? ಸ್ವಯಂವರಕ್ಕೆ ಸಮಾಧಾನ ಮಾಡ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ನಮಸ್ಕಾರವಾ. ನಮಸ್ಕಾರ. ಗೌರಮ್ಮ, ಒಳಕ್ ಹೋಗುವ. ಹೆಂಗಿದ್ದೀರಿ? ಚೆನ್ನಾಗಿದ್ದಾವ. ನೋಡಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಈ ಹುಡುಗಿ ನಮ್ ರುದ್ರಂಗೆ ಸರಿ ಒಂದಕ್ಕೆ. ನೋಡಕ್ ಸುಮಾರಾಗವಳಷ್ಟೆ. ಈ ಹುಡುಗಿ ಮೂಗ್ ನೆಟ್ಟಗಿಲ್ಲ. ಈ ಹುಡುಗಿ ಯಾವ ಕಡೆ ನೋಡ್ತಾವಳೆ ಅಂತಾನೆ ಗೊತ್ತಾಗಕ್ಕಿಲ್ಲ. ಏನ್ ಬಸಿಯಪ್ಪ, ಒಂದೇನು ಸಂದಾಕಿಲ್ಲ. ಈ ಹುಡುಗಿ ಸಂದಾಕವಳೆ. ನೀವು ಅಲ್ಲಿ ನಾಳೆನೆ ಕರ್ಕೊಂಡ್ಬರ್ತೀನಿ. ಓದ್ಕಿತ ಮಾಡ್ದಂಗೆ ಜಾತ್ರೆ ಮಾಡೋದು ಬೇಡ. ನನ್ನ ಮಗನಿಗೆ ಹೆಣ್ಮಕ್ಳು ಅಂದ್ರೆ ಒಂಥರ ಮುಜುಗರ. ನೀವು ಮೊದಲು ಹೋಗಿ ಈ ಹುಡುಗಿ ಪೂರ್ವಪರ ಎಲ್ಲ ವಿಚಾರಿಸ್ಕೊ ಬನ್ನಿ. ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಸರಿ ಅವರೇ, ಈ ಹುಡುಗಿ ಫೋಟೋ ನಿಮ್ಮ ಮೊಬೈಲ್ ಕಳಿಸ್ತೀನಿ. ನಾ ಬರ್ತೀನಿ ಕಣ್ರವ. ಇದೇನ್ರಿ ಇದು? ನಾವು ನೋಡಿದ್ರೆ ನಮ್ಮ ಮಗಳನ್ನ ರುದ್ರನ್ ಗಂಟೆ ಹಾಕ್ಬೇಕು ಅಂತ ನೋಡ್ತಾ ಇದೀವಿ. ನಿಮ್ಮ ಅಕ್ಕಯ್ಯ ನೋಡಿದ್ರೆ ಬೇರೆ ಹುಡುಗಿನ ನೋಡ್ತಾವ್ರೆ. ಹಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣಮಿ. ಬಾ ಬಾ ನೋಡುವ. ಅಕ್ಕಯ್ಯ, ಅಲ್ಲ ಅಕ್ಕಯ್ಯ, ನೀನು ನಮ್ಗೆ ಹಿಂಗ್ ಮೋಸ ಮಾಡ್ಬೋದ? ಏನೆಲ್ಲ ಮಾತಾಡ್ತಿದ್ಯಾ? ಸಕ್ಕರೆ ಬೊಂಬೆ ಹಂಗೆ ನನ್ನ ಮಗಳು ಇಲ್ಲೇ ಅವಳೆ. ನಮ್ಮ ರುದ್ರಂಗೆ ಚಂಚಲಂಗಿನ ಹುಡುಗಿಬೇಕಾ? ಕಂಕಲಲ್ಲಿ ಕೂಸಿಟ್ಕೊಂಡು ಊರೆಲ್ಲ ಅಲ್ದಂಗಾಯ್ತಲ್ಲ ಅದಕ್ಕೆ ನೀವು ಮಾಡ್ತಿರೋದು. ಅಕ್ಕಯ್ಯ, ನಮ್ ಚಂಚು ರುದ್ರ ಬರ್ತಾ ಇದ್ರೆ ಈಶ್ವರ ಪಾರ್ವತಿ ಕಂಡಂಗ್ ಕಾಣ್ತಾರೆ. ಆದ್ರೂ ನೀ ನಮ್ ರುದ್ರಂಗೆ ಬೇರೆ ಹುಡುಗಿ ಹುಡ್ಕಕ್ ಹೊರಟಿದ್ಯಾ? ಇದು ನ್ಯಾಯವಾ? ಗಂಡ ಹೆಂಡ್ರು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನಗೇನು ನಮ್ಮ ಚಂಚು ಕಂಡ್ರೆ ಇಷ್ಟ ಇಲ್ವಾ? ಅವಳು ಕಂಡ್ರೆ ಕೋಪವಾ? ನಾನು ಎತ್ತಿ ಆಡ್ಸಿದ ಮಗ ಅವಳು. ಅವಳು ಈ ಅಟ್ಟಿ ಸೊಸೆ ಆಗಿ ಬತ್ತಾಳೆ ಅಂದ್ರೆ ನನಗೂ ಖುಷಿ ಆಗಕ್ಕಿಲ್ಲ. ಅನ್ನಕ್ಕೆ ನೀನ್ ಬೇರೆ ಹೆಣ್ಣು ಯಾಕೆ ನೋಡ್ತಾ ಇರೋದು? ಯಾಕೆ ಅಂದ್ರೆ ರುದ್ರಂಗೆ ಚಂಚಲನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ. ಅವನೇನ್ ಹೇಳಿದ್ನ ಇಷ್ಟ ಇಲ್ಲ ಅಂತ? ನೋಡು, ಅವತ್ತು ಅಟೊಂದು ಹುಡುಗಿರ್ನ ಅಟ್ಟಿ ಕರೆಸಿ ಸ್ವಯಂವರ ಮಾಡಿಸ್ದೆ. ಅವನಿಗೆ ನಿನ್ ಯಾಕೆ ಮನ್ಸಿದ್ರೆ ನಾನು ಯಾವ ಹೆಣ್ಣನ್ನು ಲಗ್ನ ಆಗಕ್ಕಿಲ್ಲ, ಚಂಚಲನ್ ಪಿರುತಿ ಮಾಡ್ತಾ ಇದ್ದೀನಿ, ಅವಳ ಮೇಲೆ ಮನ್ಸೈತೆ ಅಂತ ಹೇಳ್ತಿದ್ದ. ಹಂಗಂತ ಹೇಳದ್ನಾ? ಇಲ್ಲ ತಾನೇ? ಒಂಟಿ ಸಿಂಗ್ ಸಿಂಗ್ಬಿಟ್ಟ ಕಣ ಇವನು ಅಪ್ಸುಕ್ಕನ. ಇನ್ನೊಂದು ಸಿಂಗ್ಲ ಬತ್ತಾಯಿಲ್ಲಕಲ್ಲ ರುದ್ರನ ಜಾಸ್ತಿ ಕಾದ್ರೆ ದೋಸೆ ಸೀದೋಯ್ತಿದೆ. ಬೇಡ ಪಿರುತಿ ಸರಿ ಹೇಳ್ಕೊಂಬಿಡು. ನಾನು ಯಾಕಲ ಹೇಳ್ಕೋಬೇಕು? ನಮ್ಮಿಬ್ರ ಮಧ್ಯೆ ಈಗಾಗಲೇ ಪಿರುತಿ ಆಗ್ಬಿಟ್ಟೈತಕ್ಕಲ್ಲ. ಬಾಯ್ಬಿಟ್ಟು ಹೇಳ್ಕೊಳ್ಳೋದೇನು?
ಇದೊಳೆ ಸಂದಾಗತ್ತಪ್ಪ. ಅವ್ರೇಂದ್ರ ನಿನ್ನ ಹತ್ರ ಹೇಳವ್ರ ನಿನ್ ತಿರುತಿ ಮಾಡ್ತೀನಿ ಅಂತ. ಬಡ್ಡಿ ಮಕ್ಕಳ ನೀವೇ ಅಲ್ವೇನ್ರಲ್ಲ ಈಡ್ ದಿನ ಹೇಳ್ತಾ ಇದ್ದಿದ್ದು ಎಲ್ಲದನ್ನು ಬಾಯ್ ಬಿಟ್ಟು ಹೇಳಕ್ ಆಗಕ್ಕಿಲ್ಲ ಅಂತ. ಅಯ್ಯೋ ರುದ್ರಣ್ಣ, ಅದ್ ಬೇರೆ ಇದ್ ಬೇರೆ. ಈಟೊಂದ್ ಮುಂದುವರೆದ ಮೇಕೆ ಬಾಯಿ ಬಿಟ್ಟು ಹೇಳ್ಕೊಂಡ್ಬಿಡ್ಬೇಕು. ಕೈ ಹಿಡ್ಕೊಂಡು ತಿರ್ಗಾಡ್ಬೇಕು, ಸಿನಿಮಾ ಗಿನ್ಮಾ ಅಂತ ಸುತ್ತಾಡ್ಬೇಕು. ಅಟ್ಟಿ ಕರ್ಕೊಂಡ್ಬಂದು ಅಟ್ಟಿಯವ್ರನ್ನೆಲ್ಲ ಪರಿಚಯ ಮಾಡಿಸಿ ಅವ್ರನ್ನ ಒಪ್ಸಿ ಮದ್ವೆನೂ ಆಗ್ಬೇಕು. ಅದಕ್ಕೆಲ್ಲ ಇನ್ನ ಸಾನೆ ಟೈಮ್ ಐತೆ ಬಿಡ್ಲ. ಅಯ್ಯೋ ರುದ್ರಣ್ಣ, ನಿಂಗೆ ಅರ್ಥನೇ ಆಯ್ತಲ್ವಲ್ಲಣ್ಣ. ಈಗ ಹೆಣ್ಣು ನೋಡಕ್ ನಾವ್ ಏನಕ್ಕೆ ಹೋಯ್ತೀವಿ? ಒಪ್ಪಿಗೆ ಐತೆ ಅಂತ ಏನಕ್ಕೆ ಕೇಳ್ತೀವಿ? ಅದಾದ್ಮೇಲೆ ನಿಶ್ಚಿತಾರ್ಥ ಏನಕ್ಕೆ ಮಾಡ್ತೀವಿ? ಯಾಕೆ ಅಂದ್ರೆ ಅದು ನಮ್ದೇ ಅಂತ ಆಗ್ಬೇಕಲ್ಲ, ಅದಕ್ಕೆ ಮಾತುಕತೆ ಎಲ್ಲ ಮಾಡೋದು. ಅಯ್ಯೋ ಈಗ್ಲೂ ಅದನ್ನೇ ಮಾಡು ಅಂತ ಹೇಳ್ತಾರದು ಕಣಪ್ಪ ದೇವ್ರು. ಒಂದ್ಸಲ ಮುಖಾಮುಖಿ ಭೇಟಿಯಾಗಿ ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಬಿಡು. ಏ ಹೋಗ್ಲಾ, ನಾನು ಹೇಳೋಕ್ಕಿಲ್ಲ. ನಮ್ಮ ಅತ್ತಿಗೆ ಏನು ಹೇಳ್ತಾರೋ ಅದನ್ನೇ ನಾನು ಕೇಳೋದು. ಅತ್ಗೆನಾ ಏನಾದ್ರಣ್ಣ ನಿಮ್ಮ ಅತ್ಗೆ? ಹೆಣ್ಮಕ್ಳಿಗೆ ನಾವು ಹೇಳ್ಕೊಂಡ್ರೆ ಇಷ್ಟ ಆಗಕ್ಕಿಲ್ಲ. ಅವ್ರಾಗ ಅವರೇ 7 ಗಂಟೆ ಕಾಯ್ಬೇಕು. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ನಡ್ಕೊಳ್ತೀನಿ. ಇನ್ನು ಸ್ಯಾನೆ ಹತ್ರ ಆಯ್ತೀನಿ.